ಯಜಮಾನ್ರೆ, ಸಂಕ್ರಮ್ ಅವ್ರು ಹೇಳಿದ ಮಾತು ಕೇಳಿ ನಿಮಗೆ ಶಾಕ್ ಆಗಿರ್ಬೋದು, ಬೇಜಾರು ಆಗ್ತಿದೆ ಅನ್ಸುತ್ತೆ. ಶಾಕು ಆಯಿತು, ಬೇಜಾರು ಆಯಿತು. ಆದರೆ ಅವಳು ಸತ್ಯ ಹೇಳಿದ್ಲು ಅಂತಲ್ಲ, ದೇವತೆ ಅಂತ ಅಕ್ಕನ ಮೇಲೆ ಎಂತೆಂಥ ಸುಳ್ಳು ಆರೋಪಗಳು ಹೊರಿಸಿದ್ರು. ಯಜಮಾನ್ರೆ, ಶಂಕರಮ್ಮ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಇನ್ನೇನು, ಹಾಗಲಕಾಯಿ ಬೇವನಕಾಯಿ ಸಾಕ್ಷಿ ಅಂತ ಇವನು ಹೇಳಿದ ಸುಳ್ಳುನೇ ಅವಳು ಹೇಳೋದು, ಇನ್ನೇನು ಹೇಳಿದ್ಲು? ಅಂದ್ರೆ ನಿನಗಿನ್ನೂ ನಂದಿನಿ ಅಮ್ಮ ಅವ್ರ ಮೇಲೆ ಅನುಮಾನ ಇದೆಯಾ? ಆ ವಿಜಯಾಂಬಿಕಾ ಹೇಳಿದ್ದನ್ನೇ ಅಷ್ಟೊಂದು ನಂಬ್ತಾ ಇದೆಯಾ? ಶ್ರಾವಣಿ ಅಮ್ಮವರು ನಿನ್ನ ಮಗಳು ಅಂತ ನಿನಗೆ ಅನ್ನಿಸ್ತಾನೆ ಇಲ್ವಾ? ಖಂಡಿತ ಇಲ್ಲ. ಯಾಕೆಂದ್ರೆ ಅದು ಸತ್ಯನೇ ಅಲ್ಲ. ವೀರು, ಸತ್ಯ ಬೆಂಕಿ ಇದ್ದ ಹಾಗೆ, ಅದನ್ನ ತುಂಬಾ ಕಾಲ ಮುಚ್ಚಿಡೋದಕ್ಕಾಗೋದಿಲ್ಲ. ಯಾವತ್ತಿದ್ರೂ ಸುಳ್ಳಿನ ಪರದೆನ ಸುಟ್ಟು ಹೊರಗೆ ಬಂದೇ ಬರುತ್ತೆ. ಸ್ಟಾಪ್ ಇಟ್. ನಿನ್ನನ್ನ ನೀನು ಒಳ್ಳೆಯವನು ಅಂತ ಸಾಬೀತು ಪಡಿಸ್ಕೊಳ್ಳೋದಕ್ಕೆ ಅಕ್ಕನ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಹೊರಿಸ್ಬೇಡ. ಈ ಸುಳ್ಳು ಸತ್ಯ ಅನ್ನೋ ಕಣ್ಣ ಮುಚ್ಚಾಲೆ ಆಟದಲ್ಲಿ ಬರೀ ಮಾತುಗಳನ್ನು ನಂಬುವಷ್ಟು ದಡ್ಡ ಅಲ್ಲ ನಾನು. ಸುಳ್ಳು ಯಾವುದು, ನಿಜ ಯಾವುದು ಅನ್ನೋದಕ್ಕೆ ಸಾಕ್ಷಿಗಳಿದ್ದಾವೆ. ಆ ಸಾಕ್ಷಿ ನಂಬ್ತೀನಿ ನಾನು. ಸಾಕ್ಷಿನಾ? ಯಾವ ಸಾಕ್ಷಿ ಯಜಮಾನ್ರೆ? ಇದೇ ಸುಬ್ಬು. ಎಲ್ಲ ಗೊತ್ತಾದ್ಮೇಲೆ ಇನ್ನು ನಿನ್ನಿಂದ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ಶ್ರಾವಣಿ ನನ್ನ ಮಗಳಲ್ಲ ಅನ್ನೋದಕ್ಕೆ ಸಾಕ್ಷಿ ಇದೆ. ಅದೇ DNA ರಿಪೋರ್ಟ್. DNA ರಿಪೋರ್ಟಾ? ಹೌದು ಪದ್ಮನಾಭ ಅವರೇ, ನಾನು ನಂದಿನಿನ ಪ್ರೀತಿಸಿ ಮದುವೆ ಆದವನು. ನನ್ನ ಪ್ರಾಣಕ್ಕಿಂತನೂ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದೆ. ಅವ್ರಿವ್ರ ಮಾತು ನಂಬ್ಕೊಂಡು ಅದನ್ನ ಕೇಳಿಸ್ಕೊಂಡು ನಂದಿನಿನ ದೂರ ಮಾಡಿದ್ದೀನಿ ಅಂತ ಅನ್ಕೊಂಡ್ಬಿಟ್ರ. ಆ DNA ರಿಪೋರ್ಟ್ ಬಂದ್ಮೇಲೆ ನಂದಿನಿ ಪ್ರೀತಿನೇ ಸುಳ್ಳು ಅನ್ನೋದು ನನಗೆ ಗೊತ್ತಾಯ್ತು. ಸಾಧ್ಯ ಇಲ್ಲ, ಹೀಗಾಗಿರೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲೂ ಏನೋ ಒಂದು ಪಿತೂರಿ ನಡೆದಿದೆ. ನೋಡ್ವಿರು, ನೀನು DNA ಟೆಸ್ಟ್ ಮಾಡಿಸಿರೋದಾಗ್ಲಿ, ಆ DNA ಟೆಸ್ಟ್ ಮಾಡಿಸಿದ ಡಾಕ್ಟ್ರು ಯಾರು ಅನ್ನೋದಾಗ್ಲಿ ಯಾವ ವಿಚಾರನೂ ನನಗೆ ಗೊತ್ತಿಲ್ಲ. ಆದರೆ ದಯವಿಟ್ಟು ನನಗೋಸ್ಕರ ಒಂದೇ ಒಂದ್ಸಲ ಆ ಡಾಕ್ಟ್ರನ್ನ ಹೋಗಿ ಮೀಟ್ ಮಾಡೋಣ. ಆಗ ನಮಗೆ ಸತ್ಯ ಏನು ಅಂತ ಗೊತ್ತಾದ್ರೂ ಗೊತ್ತಾಗ್ಬೋದು. ಯಾಕೆ ಡಾಕ್ಟ್ರೆ, ಏನಾಯ್ತು? ಬೇವ್ರ್ತಾ ಇದ್ದೀರಾ? ನೀರು ಬೇಕಿತ್ತಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ತುಂಬ ಶೆಕೆ ನೋಡಿ, ಅದಕ್ಕೆ ಬೆವರು ಬರ್ತಾ ಇದೆ ಅಷ್ಟೇ. ಅದೇ ಡಾಕ್ಟ್ರೆ, ಯಜಮಾನ್ರಿಗೆ ತುಂಬ ವರ್ಷಗಳಿಂದ ಒಂದು DNA ರಿಪೋರ್ಟ್ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಅದು ನನಗೆ ನೆನಪಿಲ್ಲ. ಅದು ಆಸ್ಪತ್ರೆಯಲ್ಲಿ ಸಿಗ್ಬಹುದು. ನಿಮಗೆ ಚೆನ್ನಾಗಿ ನೆನಪಿದೆ ಅಂತ ನನಗೆ ಗೊತ್ತು. ಹೇಳಿ, ಏನು ರಿಪೋರ್ಟ್ ಕೊಟ್ಟಿದ್ರಿ ಅಂತ ಎಲ್ರ ಮುಂದೆ ಹೇಳಿ. ಹೇಳಿ ಡಾಕ್ಟ್ರೆ, ರಿಪೋರ್ಟ್ ಏನು ಅಂತ ಸ್ಪಷ್ಟವಾಗಿ ಹೇಳಿ. ಅದು ಶ್ರಾವಣಿ ಅಂದರೆ ನಂದಿನಿಯವರಿಗೆ ಹುಟ್ಟಿದ ಮಗು, ವೀರವ್ರಿಗೆ ಹುಟ್ಟಿದ ಮಗು ಅಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದೆ. ಇದಕ್ಕೇನು ಹೇಳ್ತೀರಾ? ಡಾಕ್ಟ್ರೆ, ನೀವು ಪವಿತ್ರವಾದ ಕೆಲಸದಲ್ಲಿದ್ದವರು. ಡಾಕ್ಟ್ರನ್ನ ನಾವು ದೇವ್ರ ಥರ ನೋಡ್ತೀವಿ. ನಿಮ್ಮ ಬಾಯಲ್ಲಿ ಸುಳ್ಳು ಬರಬಾರ್ದು ಡಾಕ್ಟ್ರೆ. ನಿಜ ಹೇಳಿ, ಆ ರಿಪೋರ್ಟಲ್ಲಿ ಇದ್ದಿದ್ದೆಲ್ಲ ಸತ್ಯನಾ? ಸುಬ್ಬು, ಇಷ್ಟೆಲ್ಲ ಆದ್ಮೇಲೆ ನೀನು ಅವ್ರು ಯಜಮಾನ್ರೆ, ಒಂದು ನಿಮಿಷ. ಡಾಕ್ಟ್ರೆ, ನಿಜ ಹೇಳಿ, ಆ ರಿಪೋರ್ಟಲ್ಲಿ ಏನಿತ್ತು? ನೀವು ಹೇಳಲಿಲ್ಲ ಅಂದರೆ ಇದನ್ನು ಬೇರೆ ಥರನೇ ಹ್ಯಾಂಡಲ್ ಮಾಡಬೇಕಾಗುತ್ತೆ. ನನ್ನನ್ನು ಕ್ಷಮಿಸ್ಬಿಡಿ ಸರ್. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ಆ ರೀತಿ ರಿಪೋರ್ಟ್ ಕೊಡದೆ ನಂಗೆ ಬೇರೆ ಯಾವುದೂ ದಾರಿ ಇರಲಿಲ್ಲ ಸರ್. ಏನು ಮಾತಾಡ್ತಾ ಇದ್ದೀರಾ? ಏನು ನಿಮ್ಮ ಮಾತಿನ ಅರ್ಥ? ನಾನೇನು ಮಾಡಲಿ ಸರ್? ಆ ರೀತಿ ರಿಪೋರ್ಟ್ ಕೊಡದೇ ಇದ್ದರೆ
ನನ್ನ ಹೆಂಡತಿನ ಮಗುನ ಕೊಂದು ಸಾಯಿಸಿ ಅಂತ ಹೆದರಿಸ್ಬಿಟ್ರು ಸರ್. ಹಾಗಾಗಿ ಭಯದಿಂದ ಆ ರಿಪೋರ್ಟ್ ಕೊಟ್ಬಿಟ್ಟೆ ಸರ್. ರಿಪೋರ್ಟಲ್ಲಿ ಏನಿತ್ತು ಅಂತ ಹೇಳಿ ಡಾಕ್ಟ್ರೆ. ಅದು ಅದು ಅಂದರೆ ನೀವು ಆವತ್ತು ಕೊಟ್ಟಿದ್ದು ಸುಳ್ಳು ರಿಪೋರ್ಟಾ? ಸರ್, ನಿಮ್ಮ DNA ಸ್ಯಾಂಪಲ್ಸು ನನ್ನ ಹತ್ರ ಬಂದಿತ್ತು. ನಾನು ಅದನ್ನೆಲ್ಲ ವೆರಿಫೈ ಮಾಡಿ ಇನ್ನೇನು ರಿಪೋರ್ಟ್ ಬರೀಬೇಕು ಅಂತಿದ್ದೆ ಸರ್. ಅಷ್ಟೊತ್ತಿಗೆ ನಿಮ್ಮ ಅಕ್ಕ ವಿಜಯಾಂಬಿಕಾ ಹಾಸ್ಪಿಟ್ಲಿಗೆ ಬಂದು ನಾನು ಹೇಳಿದಾಗೆ ರಿಪೋರ್ಟ್ ಬರೀಬೇಕು, ಇಲ್ಲದೇ ಇದ್ದರೆ ನಿನ್ನ ಹೆಂಡತಿ ಮಕ್ಕಳನ್ನ ಸಾಯಿಸ್ತೀನಿ ಅಂದ್ಬಿಟ್ರು ಸರ್. ಹಾಗಾಗಿ ಭಯದಿಂದ ಅವ್ರು ಹೇಳ್ದಾಗೆ ರಿಪೋರ್ಟ್ ಬರೆದ್ಬಿಟ್ಟೆ ಸರ್. ಸರಿ ಡಾಕ್ಟ್ರೆ, ರಿಪೋರ್ಟಲ್ಲಿ ನಿಜವಾಗ್ಲೂ ಏನಿತ್ತು ಅಂತ ಹೇಳಿ. ಅದು ಅಂದರೆ ನಂದಿನಿ ಅವ್ರಿಗೆ ಹುಟ್ಟಿದ ಮಗು ಅಂದರೆ ಶ್ರಾವಣಿ ವೀರೇಂದ್ರ ಸರ್ದೇಸಾಯಿ ಅವ್ರ ಮಗಳು. ಹೌದು ಸರ್, ಶ್ರಾವಣಿ ನಿಮ್ಮ ರಕ್ತ, ನೀವು ಶ್ರಾವಣಿ ತಂದೆ, ಅವಳು ನಿಮ್ಮ ಮಗಳು. ನೀನಿರೋ ಮನೆಯಲ್ಲಿ ಈ ವಿಷಾಕಾರೋ ಸರ್ಪನ ಸಾಕಿದ್ನಲ್ಲ, ಅದಕ್ಕೆ ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ. ಯಜಮಾನ್ರೆ, ಯಜಮಾನ್ರೆ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಳ್ಳೇದಾಗ್ಲಿ ಅಂತ ಹಾರೈಸೋರು ಮುಂದೆ ಬರಬೇಕು, ಕಣ್ಣಿಗೆ ಬೀಳಬಾರ್ದು ಅಂತ ದೂರ ಇಟ್ಟಿರೋರಲ್ಲ. ಯಾವುದೇ ಸಂಬಂಧ ಇದ್ದರೂ ಈ ಅನಿಷ್ಟನ ಸಾಕಿ ಬೆಳೆಸುತ್ತೆ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪ. ಅಪ್ಪ 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 ಅಂತ ನಿನ್ ಬಾಯಿನ ಕರಿಬೇಡ. ನಾನು ನಿನಗೆ ಅಪ್ಪನೂ ಅಲ್ಲ, ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳಲ್ಲ. ಅಪ್ಪ ಅಂತ ಕರಿಬೇಡ, ನೀನ್ ಯಾವತ್ತೂ ನನ್ನ ಮಗಳಲ್ಲ. ಇಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ ಅಪ್ಪ. ನಾನು ಹೇಳ್ತಾ ಇಲ್ಲ ಅಪ್ಪ.